ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಸ್ವಲ್ಪ ಡ್ಯೂ ಟು ಸಮ್ ಪರ್ಸನಲ್ ರೀಸನ್ ನಾವು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಇಷ್ಟು ದಿನ. ಸೊ ವಿಡಿಯೋಸ್ ಇದ್ರು ನಾವು ಅಪ್ಲೋಡ್ ಮಾಡ್ಲಿಕ್ಕೆ ನಮಗೆ ಟೈಮ್ ಸಿಗ್ಲಿಲ್ಲ. ಸೊ ಸ್ವಲ್ಪ ಜನಕ್ಕೆ ಏನ್ ರೀಸನ್ ಅಂತ ಗೊತ್ತು. ಸೊ ಹಾಗಾಗಿ ನಾವು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ತುಂಬಾ ಜನ ಕೇಳಿದ್ರಿ ಯಾಕೆ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಗೊತ್ತಿರುತ್ತೆ, ಹೇಳಿದೀವಿ ಸ್ವಲ್ಪ ಜನಕ್ಕೆ. ಸೊ ಸ್ವಲ್ಪ ಜನಕ್ಕೆ ಅದು ಹೇಳಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ಮತ್ತೆ ಕಮ್ಬ್ಯಾಕ್ ಆಗಿದ್ದೀವಿ. ಈ ಕನ್ಸಿಸ್ಟೆನ್ಸಿ ಹೀಗೆ ಮೇಂಟೈನ್ ಮಾಡ್ತೀವಿ. ಈ ಸಲ ಪಕ್ಕಾ ಪ್ರಾಮಿಸ್ ಇದೆ. ಸೊ ಒಂದು ಅಂದ್ರೆ ಈಗ ತುಂಬಾ ಪ್ಲಾನ್ಸ್ ಗಳಿದೆ, ಏನೇನ್ ವಿಡಿಯೋ ಮಾಡಬೇಕು, ಸ್ವಲ್ಪ ನಾವು ವ್ಲಾಗಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಪ್ಲಾನಿಂಗ್ ಅಲ್ಲಿ ಕೂಡ ಇದೀವಿ. ಸೊ ಅದಕ್ಕೆ ನಿಮ್ ಸಪೋರ್ಟ್ ನಮಗ್ ಬೇಕೇ ಬೇಕು. ಸೊ ಮುಂಚೆ ಹೇಗ್ ನಮಗ್ ಸಪೋರ್ಟ್ ಮಾಡಿದ್ರಿ, ಈಗ ಮುಂದೆನೂ ಕೂಡ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಸೊ ಇವತ್ತು ಒಂದು ಬ್ಯಾಚುಲರ್ ಹಾಗೆ ಒಂದು ಸಿಂಪಲ್ ಎಗ್ ರೆಸಿಪಿ ಒಂದಿಗೆ ನಾವು ಮತ್ತೆ ಬ್ಯಾಕ್ ಆಗಿದ್ದೀವಿ. ಸೊ ಇದು ಮೇನ್ ಆಗಿ ಬರ್ಬೇಕಂದ್ರೆ ನನ್ನ ಬ್ಯಾಚುಲರ್ ಡೇಸ್ ತುಂಬಾ ಮಾಡ್ತಾ ಇದ್ದೆ ಈ ರೆಸಿಪಿನ. ಸೊ ಇವತ್ತು ನಮ್ಮ ಮನೆಯವ್ರಿಗೆಲ್ಲ ಈ ರೆಸಿಪಿನ ಈ ರೆಸಿಪಿನ ತಿನ್ನಿಸ್ಬೇಕು ಅನ್ನೋದು ಬಹಳ ಆಸೆ ಇದೆ. ಸೊ ಹಾಗಾಗಿ ಇದನ್ನ ಮಾಡ್ತಾ ಇದ್ದೀನಿ. ಅದೇ ಬಟರ್ ಗಾರ್ಲಿಕ್ ಎಗ್ ರೆಸಿಪಿ. ಸೊ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಒಂದ್ ಸಿಂಪಲ್ ಇಂಗ್ರೀಡಿಯೆಂಟ್ ಇಟ್ಕೊಂಡು ನಾನು ಇದನ್ನ ಮಾಡಿರೋದು. ಸೊ ಯಾಕಂದ್ರೆ ಗೊತ್ತು ಬ್ಯಾಚುಲರ್ಸ್ ಅಲ್ಲೆಲ್ಲ ನಾವೆಲ್ಲ ಎಲ್ಲ ಐಟಮ್ಸ್ ತಗೊಂಡ್ ಬಂದು ನಮಗೆ ಮಾಡೋಷ್ಟು ಪೇಷನ್ಸ್ ಇರಲ್ಲ, ಟೈಮ್ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಅವಾಗ ಇದನ್ನ ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಇವಾಗ ಅದನ್ನ ನಮ್ಮ ಮನೇಲಿ ಇವಾಗ ಇನ್ಸ್ಟೆಂಟ್ ಆಗಿ ಬೇಕು ಅಂತಂದ್ರು. ಸೊ ನಾವ್ ಅದಕ್ಕೆ ಒಂದು ಕ್ವಿಕ್ ಆಗಿ ನಾನು ಯೋಚನೆ ಮಾಡಿ ಈ ರೆಸಿಪಿನ ಮಾಡಿದೀನಿ. ಸೊ ಹೇಗೆ ಮಾಡೋದು, ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ, ಏನೇನ್ ತಗೊಂಡಿದ್ದೀನಿ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಸೊ ಈ ರೆಸಿಪಿಗೆ ಏನೇನ್ ಬೇಕು, ಸಿಂಪಲ್ ಇಂಗ್ರೀಡಿಯೆಂಟ್ ಅಂತ ನಾನು ಮುಂಚೆ ಹೇಳ್ದಂಗೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ. ಸೊ ಇನ್ಸ್ಟೆಂಟ್ ಆಗಿ ಮಾಡ್ಬೇಕು ಅಂದ್ರೆ ಇಷ್ಟಿದ್ರೆ ಸಾಕು, ಆರಾಮಾಗಿ ಮಾಡ್ಕೋಬಹುದು. ಯಾವ್ದು ಹೆಚ್ಕೊಳ್ಳೋಂಥದ್ದಿಲ್ಲ, ಏನು ಮಾಡೋಂಥದ್ದಿಲ್ಲ. ಸೊ ಏನೇನ್ ತಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟೆ ಎಗ್ಗು. ಸೊ ಆಮೇಲೆ ಆಯಿಲ್, ಬಟರ್ ಮೇನು, ಹಾಗೆ ಗಾರ್ಲಿಕ್ ಎಷ್ಟಾಗತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ ಗಾರ್ಲಿಕ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ತಗೊಂಡ್ರೆ ಇನ್ನೂ ಚೆನ್ನಾಗಿ ಆಗತ್ತೆ. ಸೊ ಹಾಗೆ ಆರ್ಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಹಾಗೆ ಕೊತ್ತಂಬರಿ ಸೊಪ್ಪು. ಸೊ ಇದು ಬಂದು ಕಾರ್ನ್ ಫ್ಲೋರ್ ಜೊತೆ ಹಾಲ್ನ ಮಿಕ್ಸ್ ಮಾಡಿ, ಅಂದ್ರೆ ಕಾಸಿ ತಣ್ಣಗಾಗಿರೋ ಹಾಲ್ ಜೊತೆ ಕಾರ್ನ್ ಫ್ಲೋರ್ ನ ಮಿಕ್ಸ್ ಮಾಡಿ ಇದನ್ನ ಇಟ್ಕೊಂಡಿರೋದು ಇದು. ಸೊ ಇದನ್ನ ಹಾಲು ಅನ್ಕೋಬೇಡಿ, ಹಾಲು ಮತ್ತೆ ಕಾರ್ನ್ ಫ್ಲೋರ್ ನ ಎರಡು ಮಿಕ್ಸ್ ಮಾಡಿರೋದು. ಥಿಕ್ ಕನ್ಸಿಸ್ಟೆನ್ಸಿಗೋಸ್ಕರ ಇದನ್ನ ತಗೊಂಡಿದ್ದೀನಿ. ಸೊ ಒಬ್ಬೊಬ್ರು ನೀರಲ್ಲಿ ಮಿಕ್ಸ್ ಮಾಡ್ತಾರೆ, ಬಟ್ ನನಗೆ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬೇಕು ಅಂತ ಹೇಳ್ಬಿಟ್ಟು ನಾನು ಹಾಲು ತಗೊಂಡಿದ್ದೀನಿ. ಸೊ ಇದು ಇಂಗ್ರೀಡಿಯೆಂಟ್ಸ್ ಇಷ್ಟಿದ್ರೆ ಸಾಕು, ಆರಾಮಾಗಿ ಮಾಡ್ಕೋಬಹುದು. ಸೊ ಹಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಎಗ್ನ ಹಾಕೊಂಡಿದ್ದೀನಿ, ಹೊಡ್ಕೊಂಡು ಇದ್ ಮಾಡ್ಕೊಂಡಿದ್ದೀನಿ. ಸೊ ನಾನೊಂದು ತುಂಬಾ ದೊಡ್ಡ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ. ಅದೇ ಪೆಪ್ಪರ್ ಪೌಡರ್ ಮತ್ತೆ ನಾನು ಚಿಲ್ಲಿ ಪೌಡರ್ನ ಮಿಸ್ ಮಾಡಿದ್ದೆ ಹೇಳೋದನ್ನ. ಸೊ ಈಗ ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್, ಖಾರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು. ನಮ್ಮ ಮನೇಲಿ ಖಾರ ಜಾಸ್ತಿ ತಿಂದರೆ, ಸೊ ಹಾಗಾಗಿ ನಾನು ಜಾಸ್ತಿ ಹಾಕೊಳ್ತಾ ಇದ್ದೀನಿ. ಸೊ ಇದು ತುಂಬಾ ಖಾರ ಇದೆ ಚಿಲ್ಲಿ ಪೌಡರ್. ಸೊ ಹಾಗಾಗಿ ನಾನು ನೋಡ್ಕೊಂಡು ಹಾಕೊಳ್ತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಖಾರ ಹಾಕೋಬಹುದು. ಸೊ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಗಾರ್ಲಿಕ್. ಅದ್ ಮಿಕ್ಕಿದ ಗಾರ್ಲಿಕ್ ನಾನು ಒಗ್ಗರಣೆಗೆ ಹಾಕೊಳ್ತೀನಿ. ಸೊ ವಿಸ್ಕ್ ಮಾಡ್ಕೊಳಕ್ಕೆ ಇಷ್ಟ ಹಾಕೊಂಡಿದ್ದೀನಿ. ಸೊ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ನಾನ್ ಸ್ಟಿಕ್ ಪ್ಯಾನ್ ತಗೊಂಡಿದ್ದೀನಿ. ಸೊ ಅದು ಕಾಯೋ ತನಕ ಇದ್ದು ಅದಕ್ಕೆ ಹಾಗೆ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಡೋಣ. ಯಾಕಂದ್ರೆ ಇದು ಅಂಟ್ಕೋಬಾರ್ದು. ಸೊ ಹಾಗಾಗಿ ನಾನು ಇವಾಗ ಆಯಿಲ್ ಹಾಕೊಳ್ತಾ ಇದ್ದೀನಿ. ಹಾಗೆ 2 ಕ್ಯೂಬ್ಸ್ ಆಫ್ ಬಟರ್ ಹಾಕೊಳ್ತಾ ಇದ್ದೀನಿ. ಬಟರ್ ಮೆಲ್ಟ್ ಆಗೋ ತನಕ ಕಾಯಿ. ಸೊ ಈಗ ಪ್ಯಾನ್ ಕಾದಿದೆ, ಅದಕ್ಕೆ ಎಗ್ ಫುಲ್ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನ ಚೆನ್ನಾಗಿ ಹಿಂಗೆ ಸ್ಟಿರ್ ಮಾಡ್ಕೋಬೇಕು. ಸೊ ಅವಾಗ ನಮಗೆ ಒಂಥರ ಕ್ಯೂಬ್ ಶೇಪಲ್ಲಿ ಅದಾಗಿ ರೆಡಿ ಆಗ್ಬಿಡುತ್ತೆ. ಸೊ ಇವಾಗ ಆಗಿದೆ. ಸೊ ಇದಕ್ಕೆ ನಾವು ಚೆನ್ನಾಗಿ ಹಿಂಗೆ ಕಟ್ ಮಾಡ್ಕೊಳ್ತಾ ಇದ್ರೆ ಅದಾಗಿ ಪೀಸ್ ಆಗ್ತಾ ಬರುತ್ತೆ.
ಸೊ ಒಂದ್ ರೇಂಜಿಗೆ ಕ್ಯೂಬ್ ತರನು ಇರ್ಬೇಕು, ಒಂದ್ ರೇಂಜಿಗೆ ಸ್ವಲ್ಪ ರೌಂಡ್ ರೌಂಡ್ ಆಗಿದ್ರು ಸಾಕು. ಬಟ್ ಉದ್ದುದ್ರಂಗಿರ್ಬೇಕು, ದಪ್ಪ ಉದ್ದುದ್ರಂಗಿದ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ನೀವು ಸಣ್ಣದಾಗಿ ಉದ್ದುದ್ರಾಗ ಮಾಡ್ಕೊಂಡ್ರೆ ಅದು ಎಗ್ ಬುರ್ಜಿ ತರ ಆಗ್ಬಿಡುತ್ತೆ. ಬಟ್ ಇದು ಎಗ್ ಬುರ್ಜಿ ಅಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪ ಪೀಸ್ ತರನೇ ಮಾಡ್ಕೊಂಡ್ರೆ ಆಯ್ತು. ಸೊ ಇವಾಗ ಪ್ಯಾನ್ ತಗೊಂಡಿದ್ದೀನಿ. ಸೊ ಪ್ಯಾನ್ ಕಾದಿದೆ. ಸೊ ಅದಕ್ಕೆ ಬಟರ್ ಹಾಕ್ತಾ ಇದ್ದೀನಿ. ಸೊ ಇದು ಬಟರ್ ಗಾರ್ಲಿಕ್ ಎಗ್ ರೆಸಿಪಿ ಆಗಿದೆ. ಬಟರ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಸೊ ಬಟರ್ ಬೇಕಾಗಿರೋದು. ಆಯಿಲ್ ನ ಕಮ್ಮಿ ಮಾಡಿ ಬಟರ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಸೊ ಬಟರ್ ಎಲ್ಲ ಮೆಲ್ಟ್ ಆಗಿದೆ ಇವಾಗ ಆಲ್ಮೋಸ್ಟ್. ಸೊ ಇವಾಗ ನೆಕ್ಸ್ಟ್ ಗಾರ್ಲಿಕ್ ಹಾಕೊಂಡ್ಬಿಡೋಣ. ಗಾರ್ಲಿಕ್ ಚೆನ್ನಾಗಿ ಎಣ್ಣೆಲಿ ಫ್ರೈ ಹಾಕಬೇಕು, ಬಟರಲ್ಲಿ ಚೆನ್ನಾಗಿ ಫ್ರೈ ಹಾಕಬೇಕು. ಸೊ ಗಾರ್ಲಿಕ್ ಸ್ಮೆಲ್ ತುಂಬಾ ಗಮ್ ಅಂತ ಬರ್ತಾ ಇದೆ ಬಟರಲ್ಲೂ ಅದಕ್ಕೂ ಮಿಕ್ಸ್ ಆಗಿರೋದಕ್ಕೆ. ಸೊ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಇಶ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಇದ್ರಲ್ಲಿ ತುಂಬಾ ಲಾಂಗ್ ವಿಡಿಯೋ ಅಂತ ಅನಿಸ್ಬೋದು, ಬಟ್ ಮಾಡುವಾಗ ಬೇಗ ಬೇಗ ಮಾಡ್ಬೋದು ಇದನ್ನ. ಸೊ ಡಯಟ್ ಮಾಡೋರಿಗೆ, ಚಪಾತಿ ಜೊತೆ ತಿನ್ನೋರಿಗೆ ಈಸಿಯಾಗಿ ಆಗತ್ತೆ, ಈಸಿಯಾಗಿ ಮಾಡ್ಬೋದು ಇದನ್ನ. ಸೊ ಇದು ಹಾಗೆ ಹೆಗ್ ಕೂಡ ಹೆವಿ ಪ್ರೋಟೀನ್ ರಿಚ್ ಫುಡ್ ಅದು. ಸೊ ಜಿಮ್ ಹೋಗೋರ್ಗೆ, ಡಯಟ್ ಮಾಡೋರ್ಗೆ ಇದೊಂದು ಬೆಸ್ಟ್ ರೆಸಿಪಿ ಆಗಿದೆ. ಗಾರ್ಲಿಕ್ ಚೆನ್ನಾಗಿ ಫ್ರೈ ಆಗಿದೆ. ಸೊ ಅದಕ್ಕೆ ಈಗ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ಇದೊಂದೇ ಇಂಗ್ರೀಡಿಯೆಂಟ್ ಇರೋದು, ಇದು ಮತ್ತೆ ಪೆಪ್ಪರ್. ಬೇಕು ಅಂದ್ರೆ ಬೇಕಾದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕೋಬಹುದು. ಹಾಗೆ ಆರಿಗೆನೋ ನೋಡಿ ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಸಾಲ್ಟ್. ಅದು ಬೇರೆ ಸಾಲ್ಟ್ ಹಾಕಿರೋದು ಅದಕ್ಕೆ, ಬಟ್ ಇದು ಗ್ರೇವಿಗೆ ಸಾಲ್ಟ್. ಇದು ಮತ್ತೆ ಎರಡು ಕನ್ಫ್ಯೂಷನ್ ಆಗ್ಬೇಡಿ. ನೋಡ್ಬೋದು ಇವಾಗ ಗಾರ್ಲಿಕ್ ಎಲ್ಲ ತುಂಬಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ತಂಗೆ ಕಾಣಿಸ್ತಿದೆ. ಸೊ ಹಂಗಾದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಗೆ ಬರೋದು. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಸೊ ಒಂದ್ ರೇಂಜ್ಗೆ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ನಾನು ಸ್ವಲ್ಪ ಖಾರ ಕಮ್ಮಿ ಇತ್ತು, ಸೊ ಹಾಗಾಗಿ ಖಾರದ ಪುಡಿ ಹಾಕೊಂಡಿದ್ದೀನಿ. ಸೊ ಇವಾಗ ಒಂದ್ ರೇಂಜ್ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಖಾರ ಸ್ವಲ್ಪ ನಮಗೆ ಕಮ್ಮಿ ಅನ್ನಿಸ್ತು, ಸೊ ಹಾಗಾಗಿ ನಾನು ಖಾರದ ಪುಡಿ ಹಾಕೊಂಡಿದ್ದೀನಿ. ಸೊ ಉಪ್ಪೆಲ್ಲ ಕರೆಕ್ಟ್ ಆಗಿದೆ. ಸೊ ಇವಾಗ ಎಗ್ ಹಾಕೊಳ್ಳೋಣ. ಮತ್ತೆ ನೀವು ಸಾಲ್ಟ್ ಇವಾಗ್ಲೇ ಹಾಕೊಂಡ್ಬಿಡ್ಬೇಕು, ಮತ್ತೆ ಹಾಕ್ಲಿಕ್ಕೆ ಆಗಲ್ಲ. ಸೊ ಉಪ್ಪು ಖಾರ ಇವಾಗ್ಲೇ ಒಂದು ಇದೆ ಮೇನ್ ಸ್ಟೆಪ್, ನೀವು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿಕ್ಕೆ. ಸೊ ಈ ಸ್ಟೆಪ್ ಅಲ್ಲೇ ನೀವೆಲ್ಲ ಚೆಕ್ ಮಾಡ್ಕೊಂಡು ಇವ್ ಹೇಗೆ ಹಾಕೊಂಡ್ರೆ ಮುಗೀತು. ಸೊ ನೀವು ನೋಡ್ಬೋದು ನಾನು ತುಂಬಾ ಸಣ್ಣ ಆಗಿಲ್ಲ, ಸಣ್ಣ ಪೀಸ್ ಹಾಕಿಲ್ಲ, ಸ್ವಲ್ಪ ದಪ್ಪ ಪೀಸ್ಗಳನ್ನ ಹಾಕಿದ್ದೀನಿ. ಸೊ ಅವಾಗ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಇಲ್ಲಾಂದ್ರೆ ನೀವು ಸ್ವಲ್ಪ ಸಣ್ಣ ಆಗ್ಬಿಟ್ರೆ ಸೇಮ್ ಎಗ್ ಬುರ್ಜಿ ಹಾಕ್ಬಿಡುತ್ತೆ. ಸೊ ಇವಾಗ ಎಲ್ಲ ಗುರಾಡಿ ರೆಡಿ ಮಾಡಿದ್ರೆ ಈ ರೆಸಿಪಿ ಕಂಪ್ಲೀಟ್ ಆಗಿ ರೆಡಿ ಆಗತ್ತೆ. ಸೊ ಇದನ್ನ ನಾನು ನೋಡ್ತಾ ಇದ್ರೆ ಇದನ್ನೆಲ್ಲ ಮಾಡ್ತಾ ಇದ್ರೆ ನನ್ನ ಬ್ಯಾಚುಲರ್ ಡೇಸ್ ನೆನಪಾಗುತ್ತೆ. ನಾನು ಯಾವಾಗ ವರ್ಕ್ ಮಾಡುವಾಗ ಇದನ್ನ ತುಂಬಾ ಮಾಡ್ಕೊಂಡು ತಿಂತಾ ಇದ್ದೆ ಚಪಾತಿಗೆ, ಈಸಿಯಾಗಿ ಬೇಗ ಮಾಡ್ಬೋದು ಅಂತ ಹೇಳಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಇದು ಹೇಗಿದೆ ಅಂತ ಹೇಳಿ. ಸೊ ನಾವು ರಿವ್ಯೂಸ್ ನ ಕೇಳೋಣ ನಮ್ಮ ಮನೇಲಿ ಇವತ್ತು. ಸೊ ಇದು ನನ್ನ ರೆಸಿಪಿ. ಸೊ ಒಮ್ಮೆ ಎಲ್ಲರೂ ಅಮ್ಮಂಗೆ, ಅಧ್ಯಕ್ಷರಿಗೆ ಎಲ್ಲಾರ್ಗು ಕೇಳ್ಬಿಟ್ಟು ಹೇಗಿದೆ ಅಂತ ಹೇಳಿ.
ಸೊ ಇವಾಗ ಎಗ್ ರೆಸಿಪಿಗೆ ಎಗ್ ಬಟರ್ ಗಾರ್ಲಿಕ್ ಎಗ್ ರೆಸಿಪಿಗೆ ನಾವು ಇವಾಗ ಚಪಾತಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದು ಪದ್ರ ಚಪಾತಿ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಈ ಪದ್ರ ಚಪಾತಿ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ನಮಗೆ ಕಮೆಂಟ್ ಮಾಡಿ, ನಾವು ನೆಕ್ಸ್ಟ್ ಟೈಮ್ ಪಕ್ಕ ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀವಿ. ಯಾಕಂದ್ರೆ ನಮ್ಮಮ್ಮ ಫುಲ್ ಫೇಮಸ್ ಪದ್ರ ಚಪಾತಿಗೆ. ಸೊ ನೆಕ್ಸ್ಟ್ ನಿಮಗೆ ಆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಅದೇ ರೆಸಿಪಿನ ತೋರಿಸ್ತೀವಿ ಬೇಕಿದ್ರೆ. ತುಂಬಾ ಜನ ಕೇಳ್ತಾ ಇದ್ರಿ ಬನ್ನಿ ಹೆಂಗಿದಾನೆ, ಬನ್ನಿ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ. ಸೊ ಬನ್ನಿ ಇಲ್ಲಿದ್ದಾನೆ, ಹಿಂಗಿದ್ದಾನೆ, ನೋಡ್ಕೊಂಬಿಡಿ. ಸೇ ಹಾಯ್ ಬಂಗಾರ, ಹಾಯ್ ಪ್ಲೇನ್ ಕಿಶಿ ನೋ ಅವ್ನ್ ಕೊಡಲ್ವಂತೆ. ಸೊ ಅವನನ್ನ ಹಂಗೆ ಬಿಡ್ತೀನಿ. ಸೊ ಇವಾಗ ನಾವು ಮಾಡಿರೋ ರೆಸಿಪಿನ ನಾನೇ ಫಸ್ಟ್ ಟ್ರೈ ಮಾಡ್ತೀನಿ. ನಿಂಗೂ ಆಸೆ ಆಗ್ತಿದ್ಯಾ? ಚಪಾತಿಗಂತೂ ತುಂಬಾ ಚೆನ್ನಾಗಿದೆ, ಖಾರವಾಗಿ ಸ್ಪೈಸಿಯಾಗಿ. ನೀವು ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಲೇಬೇಕು. ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ತಿಳಿಸಿ. ಸೊ ಮತ್ತೆ ಇನ್ನು ತುಂಬಾ ರೆಸಿಪಿಗಳು ಬಾಕಿ ಇದೆ, ಅದೆಲ್ಲ ಖಂಡಿತ ನಿಮಗೆ ತೋರಿಸ್ತೀವಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಸೇ ಬಾಯ್. ಬಾಯ್ जो बाय मंगला से बाय